ಜನನಿ ನ್ಯೂಸ್ಗೆ ಸ್ವಾಗತ. ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಭಾಸ್ಕರ ಆರೋಪಿ ಇವನು ಸಹ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾಗ ಬಾಬುರೆಡ್ಡಿಯಿಂದ ತಪ್ಪಿಸ್ಕೊತಾನೆ. ಕೆಳಗೆ ಬಿದ್ದಿದ್ದ ನಂದೀಶ್ ರೆಡ್ಡಿನ ಭಾಸ್ಕರ ಆರೋಪಿತನು ತನ್ನ ಚಾಕುವಿನಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. 5ರಂದು ಬೇತ್ಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿ ಬಾಲಾಜಿ ವೈನ್ಸ್ ಅಂಡ್ ರೆಸ್ಟೋರೆಂಟ್ ಗುಟ್ಟಳ್ಳಿ ಹತ್ರ ಅಲ್ಲಿ ರಾತ್ರಿ 8ರಿಂದ 8:30 ಸುಮಾರಿಗೆ ನಂದೀಶ್ ರೆಡ್ಡಿ ಎಂಬಾತನ ಕೊಲೆಯಾಗಿರುತ್ತೆ. ಮತ್ತು ಇದರಲ್ಲಿ ಫಿರ್ಯಾದಿಯಾದ ಬಾಬುರೆಡ್ಡಿ ಎಂಬನಿಗೂ ಸಹ ಭಾಸ್ಕರ ಎಂಬ ಆರೋಪಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. ಇದರಲ್ಲಿ ಪರಾರಿ ಇದ್ದ ಆರೋಪಿತನಾದ ಭಾಸ್ಕರ್ ಈತನನ್ನು ನಾವು ಈಗ ಆಲ್ರೆಡಿ ಬಂಧಿಸಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮತ್ತು ಅವನಿಂದ ಕೃತ್ಯಕ್ಕೆ ಬಳಸಿದ ವಸ್ತುವನ್ನು ಸಹ ಅಂದರೆ ಹರಿತವಾದ ಚಾಕುವನ್ನು ಸಹ ವಶಪಡಿಸ್ಕೊಂಡಿದ್ದೀವಿ. ಇದರಲ್ಲಿ 7ನೇ ತಾರೀಕು ಏನು ಅವರೆಲ್ಲ ನಂದೀಶ್ ರೆಡ್ಡಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡೋಕ್ಕೆ ಅಂತ ಬಾಲಾಜಿ ವೈನ್ಸಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಭಾಸ್ಕರ ಪ್ರತ್ಯೇಕವಾಗಿ ಬಂದಿರ್ತಾನೆ. ಬಂದಾಗ ಅದರಲ್ಲಿ ಒಬ್ಬ ಪರಿಚಯ ಇರ್ತಕ್ಕಂಥ ನಂದೀಶ್ ರೆಡ್ಡಿ ಜೊತೆಗೆ ಬಂದಂಥ ಅಂದರೆ ಮೃತ ನಂದೀಶ್ ರೆಡ್ಡಿ ಜೊತೆಗೆ ಬಂದಂಥ ಒಬ್ಬ ಸುರೇಶನಿಗೆ ಈತ ಪರಿಚಯ ಇರ್ತಾನೆ. ಅವ್ರಿಗವ್ರು ಮಾತಾಡ್ಕೊಳ್ಬೇಕಾದ್ರೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದಗಳಾಗ್ತದೆ. ಒಬ್ಬರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡು ಜಗಳ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇಬ್ಬರೂ ಭಾಸ್ಕರ ಮತ್ತು ನಂದೀಶ್ ರೆಡ್ಡಿನ ಅಲ್ಲಿಂದ ಅವರ ಸ್ನೇಹಿತರು ಅವ್ರನ್ನ ಹೊರ ಕಳಿಸಿರ್ತಾರೆ. ಮತ್ತು ಸ್ವಲ್ಪ ಸಮಯದ ನಂತರ ನಂದೀಶ್ ರೆಡ್ಡಿ ವಾಪಸ್ ಬರ್ತಾನೆ. ಅದೇ ಸಮಯದಲ್ಲಿ ಭಾಸ್ಕರನ ಸಹಿತ ಯಾಕೆ ನನ್ನ ಮೇಲೆ ಅನಾವಶ್ಯಕವಾಗಿ ಅವಾಚ್ಯ ಶಬ್ದದಿಂದ ನಿಲ್ಲಿಸಿದ್ಯಾ ಅಂತೇಳಿ ಮತ್ತೆ ಜಗಳ ತೆಗೆದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಚಾಕುವಿನ ಹಲ್ಲೆ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಬಾಬುರೆಡ್ಡಿ ಕಂಪ್ಲೇನೆಂಟ್ ಅವನು ಸಹಿತ ಅದನ್ನು ಬಿಡಿಸಕ್ಕೆ ಹೋದಾಗ ಭಾಸ್ಕರ ಆರೋಪಿ ಇವನು ಸಹ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾಗ ಬಾಬುರೆಡ್ಡಿಯಿಂದ ತಪ್ಪಿಸ್ಕೊತಾನೆ. ಕೆಳಗೆ ಬಿದ್ದಿದ್ದ ನಂದೀಶ್ ರೆಡ್ಡಿನ ಭಾಸ್ಕರ ಆರೋಪಿತನು ತನ್ನ ಚಾಕುವಿನಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಇದರಲ್ಲಿ ತಿಳಿದುಬಂದಿದ್ದೇನಪ್ಪ ಅಂತಂದರೆ 7ನೇ ತಾರೀಕೆ ನಂದೀಶ್ ರೆಡ್ಡಿಗೂ ಮತ್ತು ಭಾಸ್ಕರನಿಗೆ ಮಾತಾಡೋ ಸಂದರ್ಭದಲ್ಲಿ ಅವರವರ ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾದ್ರೆ ಅವ್ನಿಗೇನು ಕೇಳ್ತೀರ ಅನ್ನೋ ಒಂದು ಕೇವಲವಾಗಿ ಮಾತಾಡಿದ್ದಾರೆ ಅನ್ನೋದನ್ನೇ ಭಾಸ್ಕರ ಅದನ್ನು ಕೋಪವಾಗಿ ಇಟ್ಕೊಂಡು ಅವ್ರ ಮೇಲೆ ಸಿಟ್ಟಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡೋದಾಗಿ ತಿಳಿದು ಭಾಸ್ಕರ್ ಕೊಂಡಳ್ಳಿ ಗ್ರಾಮದವನಾಗಿರ್ತಾನೆ. ಈತ ಕಳೆದ ಸುಮಾರು 1 ತಿಂಗಳಿಂದ ಇಲ್ಲಿರ್ತಾನೆ. ಅವನು ಸಿನಿಮಾದಲ್ಲಿ ಏನೋ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಬಂದಿದೆ. ಸ್ಟಂಟ್ ಮಾಸ್ಟರ್ ಅಂತ ಹೇಳ್ತಾರೆ. ಬಟ್ ನಂದೀಶ್ ರೆಡ್ಡಿಗೂ ಮತ್ತು ಅಂದರೆ ಮೃತ ನಂದೀಶ್ ರೆಡ್ಡಿಗೂ ಮತ್ತು ಭಾಸ್ಕರನಿಗೂ ಪರಿಚಯ ಇಲ್ಲ. ಅಕ್ಕಪಕ್ಕ ಗುಟ್ಟಳ್ಳಿಯವನು ನಂದೀಶ್ ರೆಡ್ಡಿ ಗುಟ್ಟಳ್ಳಿಯವನು ಪಕ್ಕದಲ್ಲಿ, ಈತ ಕೊಂಡಳ್ಳಿ ಪರಿಚಯ ಇಲ್ಲ. ಅಲ್ಲಿಂದ ಕೃತ್ಯ ಆದ ತಕ್ಷಣ ಅಲ್ಲಿ ಸ್ವಲ್ಪ ಯಾರಿಗೂ ಸಿಗದಾಗೆ ತಪ್ಪಿಸ್ಕೊಂಡಿದ್ದ. ಆಮೇಲೆ ನಂತರ ಮಾಹಿತಿನ ತಗೊಂಡು CPI ಬೇತ್ಮಂಗಲ ಮತ್ತು ಅವ್ರ ತಂಡದವರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಕಾರಣಕ್ಕೆ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ನಡೆದಂಥ ಒಂದು ಗಲಾಟೆನೇ ಇದಕ್ಕೆ ಕಾರಣ ಅಂತ ಕಾಣ್ತದೆ.